ಹೊಸ ವರ್ಷದಲ್ಲಿ ಹೊಸ ಹೆಜ್ಜೆಯನ್ನ ಜಿಲ್ಲೆಯ ಜನ ಹೇಗಿಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ ನಾವು. ಉಡುಪಿಯಲ್ಲಿ ಹೇಗಿದೆ ಹಾಗಾದ್ರೆ ಸಿದ್ಧತೆ ಜೊತೆಗೆ ಅವಕಾಶ? ಉಡುಪಿ ಜಿಲ್ಲೆಯಲ್ಲಿ ಮೋಜು ಮಸ್ತಿ, ಡಿಜೆ ಮ್ಯೂಸಿಕ್ ಜೊತೆಗೆ ನ್ಯೂ ಇಯರ್ ಆಚರಣೆಗೆ ಮಣಿಪಾಲಕ್ಕೆ ಟಫ್ ರೂಲ್ಸ್ ಅನ್ನ ಹಾಕಲಾಗಿದೆ. ಔಟ್ಡೋರ್ ಮ್ಯೂಸಿಕ್ ಅನ್ನ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಆಫ್ ಮಾಡಬೇಕು ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವಂತಹ ಒಂದು ಪ್ರತ್ಯಕ್ಷ ವರದಿ ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷ 2024 ಬರಮಾಡಿಕೊಳ್ಳಿಕ್ಕೆ ಕರಾವಳಿ ಜಿಲ್ಲೆ ಉಡುಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 2 ಥರದ ಪ್ರವಾಸೋದ್ಯಮ ಇದೆ. ಒಂದು ಮಣಿಪಾಲದಂತಹ ಮಹಾನಗರ ಇರೋದ್ರಿಂದ ಅಲ್ಲಿ 54ಕ್ಕಿಂತ ಹೆಚ್ಚು ದೇಶದ ವಿದ್ಯಾರ್ಥಿಗಳಿರೋದ್ರಿಂದ ಅಲ್ಲಿ ಹೊಸ ವರ್ಷದ ಆಚರಣೆ ಇರ್ತದೆ. ಅದರ ಜೊತೆಗೆ ಸಾಲು ಸಾಲು ರಜೆ ವೀಕೆಂಡ್ಗಳು ಇರೋದ್ರಿಂದ ಪ್ರವಾಸಿಗರು ಉಡುಪಿಗೆ ದೇವಸ್ಥಾನ ಬೀಚ್ಗೆ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಹೊಸ ವರ್ಷವನ್ನು ಬಹಳಷ್ಟು ಜನ, ಲಕ್ಷಾಂತರ ಜನ ಉಡುಪಿಗೆ ಬಂದು ಆಚರಿಸ್ತಾರೆ. ನಾವು ಇವಾಗ ಮಣಿಪಾಲದಲ್ಲಿದ್ದೇವೆ. ಮಣಿಪಾಲದಲ್ಲಿ ಹೊಸ ವರ್ಷವನ್ನು ಆಚರಿಸಲಿಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ದೊಡ್ಡ ದೊಡ್ಡ ಹೋಟೆಲ್ಗಳು, ರೆಸಾರ್ಟ್ಗಳು, ಪಬ್ಗಳು, ಮಾಲ್ ಈ ಥರದ ಹೆಚ್ಚಿನ ಸಂಖ್ಯೆಯಲ್ಲಿ ಮಣಿಪಾಲದಲ್ಲಿ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಪೊಲೀಸರ ಒಂದು ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸಾಲು ಸಾಲು ಅಂಗಡಿಗಳಿವೆ. ಇಲ್ಲಿ ಸುಮಾರು 55ಕ್ಕಿಂತ ಹೆಚ್ಚಿನ ದೇಶದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯೋದ್ರಿಂದ ಸಾಕಷ್ಟು ನಿಯಮಗಳನ್ನು ಇಲ್ಲಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳು, ಸ್ಟಾರ್ ಹೋಟೆಲ್ಗಳು ಇರೋದ್ರಿಂದ ಇಲ್ಲಿ ಹೊಸ ವರ್ಷ ಆಚರಣೆಗೆ ರಾತ್ರಿ 12:30 ಪೊಲೀಸ್ ಇಲಾಖೆ ಅವಕಾಶವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರುವಂಥದ್ದು 10 ಗಂಟೆಯ ನಂತರ ಲೌಡ್ ಸ್ಪೀಕರನ್ನು ಆಫ್ ಮಾಡಬೇಕು ಅಂತೇಳಿ. ಉಡುಪಿಯಲ್ಲಿ ಮತ್ತು ಬೀಚ್ ಬದಿಗಳಲ್ಲಿ ಏನಾಗ್ತದೆ ಅಂದರೆ ಔಟ್ಡೋರ್ಗಳಲ್ಲಿ, ಹೋಟೆಲ್ಗಳ ಹೊರಭಾಗಗಳ ಗ್ರೌಂಡ್ಗಳಲ್ಲಿ ಈವೆಂಟ್ಗಳನ್ನು ರೆಡಿ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶ ಇದೆ. ಅಂದರೆ ಲೌಡ್ ಸ್ಪೀಕರನ್ನು ಹಾಕಿ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡೋದಕ್ಕೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ. ಈ ಕಂಟ್ರಿ ಇನ್ನಂಥ ಹೋಟೆಲ್ಗಳಲ್ಲಿ ಒಳಗಡೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ. 12:30ವರೆಗೆ ಅವರಿಗೆ ಪರ್ಮಿಷನ್ ಅನ್ನು ಕೊಡಲಾಗಿದೆ. ಅಲ್ಲಿ ಅವರು ಮ್ಯೂಸಿಕ್ ಅನ್ನು ಹಾಕಬಹುದು ಅನ್ನುವಂಥದ್ದು. ಆದರೆ ಔಟ್ಡೋರ್ ಅಲ್ಲಿ ಎಲ್ಲೂ ಕೂಡ ಇದು ಕಂಪ್ಲೀಟ್ ಆಗಿ ಮುಚ್ಚಿದ ಬಿಲ್ಡಿಂಗ್ ಆಗಿರೋದ್ರಿಂದ ಇಲ್ಲಿ ಮ್ಯೂಸಿಕ್ಗಳನ್ನು ಹಾಕುವಂತಹ ಡಿಜೆಗಳಿಗೆ ಅವಕಾಶ ಇದೆ. ಆದರೆ ಔಟ್ಡೋರ್ನಲ್ಲಿ ಆ ಅವಕಾಶ ಇಲ್ಲ ಅಂತೇಳಿ. ಅದರ ಜೊತೆಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಉಡುಪಿಯಲ್ಲಿ ಮಣಿಪಾಲದಲ್ಲಿ ಇರೋದ್ರಿಂದ ಅಪಾರ್ಟ್ಮೆಂಟ್ಗಳಿಗೂ ಕೂಡ ನಿಯಮವನ್ನು ಮಾಡಲಾಗಿದೆ. ಯಾಕಂದರೆ ಆ ಅಪಾರ್ಟ್ಮೆಂಟ್ನಲ್ಲಿರುವಂಥ ಎಲ್ಲ ಜನರೇ ಸೇರಿಕೊಂಡು ಪಾರ್ಟಿ ಮಾಡಬೇಕಾದ್ರೆ ಅಲ್ಲೂ ಕೂಡ ಔಟ್ಡೋರ್ನಲ್ಲಿ 10:30 ನಂತರ ಯಾವುದೇ ಲೌಡ್ ಸ್ಪೀಕರನ್ನು ಹಾಕಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿ ಡ್ರಗ್ಸ್ ಪಾರ್ಟಿಗಳು ನಡೀಬಹುದು, ಅಮಲು ಪದಾರ್ಥಗಳನ್ನು ಸೇವಿಸಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಶೇಷ ಸ್ಕ್ವಾಡ್ಗಳನ್ನು ಕೂಡ ಪೊಲೀಸ್ ಇಲಾಖೆ ನೇಮಕ ಮಾಡಿರುವಂಥದ್ದು. ಅಂದರೆ ಸ್ಪೆಷಲ್ ಸ್ಕ್ವಾಡ್ಗಳನ್ನು ಅಲ್ಲಿ ನೇಮಕ ಮಾಡಿರ್ತಾರೆ. ಸ್ಪೆಷಲ್ ಸ್ಕ್ವಾಡ್ಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಆಯೋಜಕರ ಮೇಲೆ ಸಾಕಷ್ಟು ನಾವು ನಿಗಾ ಇಡ್ತೇವೆ ಅನ್ನೋ ಸೂಚನೆಯನ್ನು ಉಡುಪಿ SP ಅರುಣ್ ಅವರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ಆಗುವಂತಹ ಸಂದರ್ಭದಲ್ಲಿ ಪಾರ್ಟಿಗಳನ್ನು ಮಾಡುವಾಗ ಮಿಸ್ಬಿಹೇವ್ ಅನ್ನು ಮಾಡಿದರೆ ಅದು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಉಡುಪಿ, ಮಣಿಪಾಲ, ಮಲ್ಪೆ ಈ ಭಾಗದಲ್ಲಿ ಸಾಕಷ್ಟು ಜನ ಓಡಾಟವನ್ನು ಮಾಡ್ತಾರೆ. ಹಾಗಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಕುಡಿದ ಮೇಲೆ ವಾಹನವನ್ನು ಓಡಿಸ್ಲಿಕ್ಕಿಲ್ಲ. ಒಬ್ಬ ಕುಡಿಯದ ವ್ಯಕ್ತಿಯನ್ನ ಆ ಒಂದು ಗುಂಪು ಪಾರ್ಟಿ ಮಾಡಲಿಕ್ಕೆ ಬರ್ತಾ ಇದ್ರೆ ಅವ್ರನ್ನ ಕರ್ಕೊಂಡ್ ಬರಬೇಕು. ಆತ ಕುಡಿದು ವಾಹನವನ್ನು ಓಡಿಸಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಮಿಸ್ಬಿಹೇವ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಬೀಟ್ಗಳು ಇರ್ತದೆ ಮತ್ತು 112ಗೆ ತಕ್ಷಣವಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತು ಮಣಿಪಾಲ ಮತ್ತು ಮಲ್ಪೆ ಏರಿಯಾಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು, ಹೋಮ್ ಗಾರ್ಡ್ಗಳನ್ನು ಕೂಡ ನೇಮಿಸಿದ್ದಾರೆ. ಯಾಕಂದರೆ ಇಲ್ಲಿ ಪಾರ್ಟಿ ಮಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಿಂದ ಜನ ಬರ್ತಾರೆ ಇಲ್ಲಿನ ಪಬ್ಗಳಿಗೆ ಮತ್ತು ಹೋಟೆಲ್ಗಳಿಗೆ. ಮತ್ತು ಬಫೆಟ್ ಲಂಚ್ಗಳನ್ನು ಬೇರೆ ಬೇರೆ ಹೋಟೆಲ್ಗಳು ಹಾಕಿರುವಂಥದ್ದು. ಕಪಲ್ಸ್ಗೆ 5,000 ರೂಪಾಯಿ ಮತ್ತು 3,000 ರೂಪಾಯಿಯ ಬಫೆಟ್ ಲಂಚ್ಗಳು ಇದೆ. ಅಲ್ಲಿ ಮ್ಯೂಸಿಕ್ಕನ್ನು ಕೂಡ ಮಾಡಿದ್ದಾರೆ. ಅನ್ಲಿಮಿಟೆಡ್ ಫುಡ್ ಮತ್ತು ಡ್ರಿಂಕ್ಸನ್ನು ಕೊಡುವಂಥ ಪಾರ್ಟಿಗಳು ಕೂಡ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಕಡೆ ಹೋಮ್ ಸ್ಟೇಗಳಲ್ಲಿ ಮತ್ತು ಸ್ಟಾರ್ ಹೋಟೆಲ್ಗಳಲ್ಲಿ ಆಯೋಜನೆ ಆಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.